ನಿಂತ್ಕೊಂಡು ಮಲ್ಕೊಂಡು ಕಾರ್ಯ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಶುಕ್ರವಾರದ ಅಭ್ಯಾಸದಂತೆ ಇವತ್ತು ಕೂಡ ತಮ್ಮೊಂದಿಗೆ ಸತ್ಸಂಗದಲ್ಲಿರುವಂಥ ಒಂದು ಸುಂದರವಾದಂಥ ಅವಕಾಶ ನನಗೆ. ಈ ವಾರವೂ ಕೂಡ ಶಿವಾಜಿಯ ಜೀವನದ ಮುಂದುವರಿದ ಭಾಗವನ್ನು ಹೇಳೋನಿದ್ದೀನಿ. ಅದಕ್ಕಿಂತ ಮೊದಲು ವಾಡಿಕೆಯಂತೆಯೇ ಒಂದು ಹಾಡಿನೊಂದಿಗೆ ಆರಂಭ ಮಾಡ್ತೀನಿ. ಈ ಹಾಡಿಗೆ ವಿಶೇಷವಾದಂಥ ಎರಡು ಪ್ರಮುಖವಾದಂಥ ಸಂಗತಿಗಳನ್ನು ಜೋಡಿಸೋದಕ್ಕೆ ಇಷ್ಟ ಆಗುತ್ತೆ ನನಗೆ. ಮೊದಲನೇದು, ನಿನ್ನೆ ಅಷ್ಟೇ ಗುರುಪೂರ್ಣಿಮೆ ಆಗಿದೆ. ಇವತ್ತಿನ ಹಾಡು ಗುರುವಿನ ಬಗ್ಗೆ ಇರುತ್ತೆ. ಇನ್ನೊಂದು ಪ್ರಮುಖವಾದ ಸಂಗತಿ ಅಂದರೆ, ಬಹುಶಃ ನಮ್ಮ ದೇಶದಲ್ಲಿ ಅತ್ಯುತ್ತಮ ಗುರು ಶಿಷ್ಯರು ಅಂತ ನಾವು ಪಟ್ಟಿ ಮಾಡಿದರೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ. ಅದೇ ಥರ ಶಿವಾಜಿ ಮತ್ತು ಅವರ ಗುರುಗಳು, ಅವರು ಕೂಡ ಗುರು ಶಿಷ್ಯ ಪರಂಪರೆಯಲ್ಲಿ ಬಹಳ ಶ್ರೇಷ್ಠವಾದಂಥ ಉದಾಹರಣೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಎರಡೂ ಉದಾಹರಣೆಗಳ ಜೊತೆಗೆ ಇಟ್ಕೊಂಡು ಇವತ್ತು ಗುರುವಿನ ಬಗ್ಗೆ, ನಿನ್ನೆ ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುವಿನ ಬಗ್ಗೆ ಒಂದು ಹಾಡನ್ನು ಹೇಳ್ತೀನಿ. ಅಲ್ಲಿಂದ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ. ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ. ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆ ಇಲ್ಲದೆ ಸಾಂತರೀತಿಯ ನೆಮ್ಮಿ ಕದಡಿರುವುದೆನ್ನಾತ್ಮ. ನಾಂತರೀತಿಯು ಅದೆಂತೋ ಓ ಅನಂತ. ಶಾಂತ ರೀತಿಯ ನೆಮ್ಮಿ ಕದಡಿರುವುದೆನ್ನಾತ್ಮ. ನಾಂತರೀತಿಯು ಅದೆಂತೋ ಓ ಅನಂತ. ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೈ. ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೈ. ನಿನ್ನ ಪ್ರೀತಿಯ ಬೆಳಕಿನ ಆನಂದ ಕೊಯ್. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಸ್ವೀಕರಿಸು ಓ ಗುರುವೇ
ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ. ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರ. ಗುರುಪೂರ್ಣಿಮಾ ಹಬ್ಬದ ಶುಭಾಶಯಗಳು. ಗುರುಗಳಿಂದ ಆಶೀರ್ವಾದವನ್ನು ಬೀಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸೋಣಂತೆ. ಕಳೆದ 2 ವಾರಗಳಿಂದ ಶಿವಾಜಿಯನ್ನು ನೆನಪು ಮಾಡ್ಕೋತಾ ಇದ್ವಿ. ಮೊದಲನೇ ವಾರದಲ್ಲಿ ಶಿವಾಜಿಯ ಕುರಿತು ವಿವೇಕಾನಂದರ ಮಾತುಗಳಿಂದ ಆರಂಭ ಮಾಡಿದ್ವಿ. 2ನೇ ವಾರದಲ್ಲಿ ಶಿವಾಜಿಯ ಅಗತ್ಯ ಮತ್ತು ಶಿವಾಜಿ ಯಾಕಷ್ಟು ಪ್ರಸ್ತುತ ಅನ್ನೋದನ್ನು ಯೋಚನೆ ಮಾಡಿದ್ವಿ. ಇತಿಹಾಸಕಾರರು ಏನೇನು ಹೇಳಿದ್ದಾರೆ, ಇತಿಹಾಸ ಪುರುಷರು ಏನೇನು ಶಿವಾಜಿ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನ ಕಳೆದ ವಾರ ಯೋಚನೆ ಮಾಡಿದ್ವಿ. ಈ ವಾರದಲ್ಲಿ ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಸ್ವತಃ ಶಿವಾಜಿ ಅದು ಯಾವ ಮಟ್ಟಿನ ಶೂರ ಆಗಿದ್ದ ಅನ್ನೋದಕ್ಕೆ ಒಂದು ಕಥೆಯ ಮುಖಾಂತರ ಇವತ್ತು ಹೇಳೋ ಪ್ರಯತ್ನ ಮಾಡ್ತೀನಿ. 1656 ಹೊತ್ತಿಗೆ ಬಿಜಾಪುರದ ಆದಿಲ್ ಶಾಹಿ, ಮೊಹಮ್ಮದ್ ಆದಿಲ್ ಶಾಹಿ ಅವನ ಅಂತ್ಯ ಆಗುತ್ತೆ. ಆತ ತೀರಿಕೊಳ್ಳುವ ತನಕವೂ ಕೂಡ ಶಿವಾಜಿಯ ಜಪವನ್ನೇ ಹೇಳ್ತಾ ಇದ್ದಂತೆ. ಶಿವಾಜಿಯಿಂದ ಹಾಗಾಯಿತು, ಶಿವಾಜಿಯನ್ನು ನಾಶ ಮಾಡಬೇಕು, ಶಿವಾಜಿ ಮಾತ್ರ ಮೊಘಲ್ ಸಾಮ್ರಾಜ್ಯಕ್ಕೆ ಬಹಳ ದೊಡ್ಡ ಮುಳ್ಳಾಗಿ ಕಂಟಕನಾಗಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಂತೆ. ತನ್ನ ಮಗ ಅಲಿ ಹತ್ರನೂ ಕೂಡ ಅದೇ ಮಾತನ್ನು ಹೇಳಿ ಆತ ಪ್ರಾಣವನ್ನು ಬಿಟ್ಟ. ಅಂದ್ರೆ ಶಿವಾಜಿಯ ಬಗ್ಗೆ ಇಡೀ ಬಿಜಾಪುರದ ಮೊಘಲ್ ರಾಜರಿಗೆ ಅದು ಯಾವ ಮಟ್ಟಿನ ಭಯ ಇತ್ತು ಅನ್ನೋದನ್ನ ಈ ಒಂದು ಮಾತು ಹೇಳುತ್ತೆ, ತೋರಿಸ್ಕೊಡತ್ತೆ. ಮತ್ತು ಶಿವಾಜಿಯನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಶಿವಾಜಿಯ ತಂದೆ ಅವರನ್ನ, ಶಹಾಜಿಯನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬರಲಾಗತ್ತೆ. ಬಿಜಾಪುರದ ರಸ್ತೆಗಳಲ್ಲಿ ಅವನ ಕೈಕಾಲುಗಳಿಗೆ ಬೇಡಿಯನ್ನು ಹಾಕಿ ಸರಪಳಿಯನ್ನ ಕಟ್ಟಿ ಮೆರವಣಿಗೆಯನ್ನು ಮಾಡಲಾಗತ್ತೆ. ಶಿವಾಜಿಯ ತಂದೆಗೆ ಅವಮಾನ ಆದ್ರೆ ಶಿವಾಜಿ ಬಗ್ತಾನೆ ಅಂತ. ಆದ್ರೆ ಶಿವಾಜಿ ಮಹಾ ಚಾಣಾಕ್ಷ ಪುನಃ ದೆಹಲಿಗೆ ಒಂದು ಪತ್ರ ಬರೆದು ನಾನು ನಿಮ್ಮ ಸೇವೆ ಮಾಡಬೇಕು ಅಂತಿದ್ದೀನಿ ಅಂತ ಅನ್ಕೊಂಡು ಬೇರೆ ಬೇರೆ ಹಂತಗಳಲ್ಲಿ ಪ್ರಯತ್ನ ಮಾಡಿ ತಂದೆಯನ್ನ ಗೌರವಯುತವಾಗಿ ಬಿಡಿಸ್ಕೋತಾನೆ. ಇಂಥ ಹಲವು ಪ್ರಯತ್ನ ನಡೆಯುತ್ತೆ. ಮುಂದಿನ 2-3 ವರ್ಷಗಳಲ್ಲಿ, ಅಂದ್ರೆ 1956 ನಂತರದ 2-3 ವರ್ಷಗಳಲ್ಲಿ ಶಿವಾಜಿ ಹಲವು ಕೋಟೆಗಳನ್ನ ಗೆಲ್ತಾನೆ, ಹಲವು ಕೋಟೆಗಳನ್ನ ಕಟ್ತಾನೆ. ಇದು ಇಡೀ ಮುಸಲ್ಮಾನ್ ರಾಜರಿಗೆ ಎಲ್ಲ ಕಡೆಯೂ ಕೂಡ ನುಂಗಲಾರದ ತುತ್ತಾಗಿ ಪರಿಣಾಮ ಆಗುತ್ತೆ. ಅದಕ್ಕಾಗಿ ಈ ಆದಿಲ್ ಶಾಹಿ ಯಾರಿದ್ದ, ಅಂದ್ರೆ ಮೊಹಮ್ಮದ್ ಆದಿಲ್ ಶಾಹಿಯ ಮಗ, ಅವನ ಒಬ್ಳು ಮಲತಾಯಿ ಇದ್ಲು, ಉಲಿಯಾ ಬಡಿಯಾ ಬೇಗಂ ಅಂತ ಅವಳ ಹೆಸರು. ಉಲಿಯಾ ಬಡಿಯಾ ಬೇಗಂ ಅಂತ ಅವಳ ಹೆಸರು. ಅವಳು ಶಿವಾಜಿಯನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅದಕ್ಕಾಗಿ ಶಿವಾಜಿಯನ್ನ ಮುಗಿಸೋದಕ್ಕೋಸ್ಕರ ಯಾರ್ಯಾರು ಆಗಿನ ಬಿಜಾಪುರದ ಮುಸಲ್ಮಾನ್ ಧೀರ ಶೂರ ಪರಾಕ್ರಮಿ ಯಾರ್ಯಾರು ಸರ್ದಾರರುಗಳಿದ್ರು ಅಂತ ಎಲ್ಲ ಸೇನಾಧಿಪತಿಗಳನ್ನ, ಸರ್ದಾರನ ಒಟ್ಟಿ ಕರೀತಾಳೆ. ಸುಮಾರು 22 ಜನ ಅಂತ ಪ್ರಮುಖರ ಒಂದು ಸಭೆಯನ್ನ ಕರೀತಾಳೆ. ಸಭೆಯನ್ನು ಕರೆದು ಸಭೆಯಲ್ಲಿ ಒಂದು ರಣವೀಳ್ಯವನ್ನ ಇಡ್ಲಾಗತ್ತೆ. ರಣವೀಳ್ಯ ಯಾಕೆ ಅಂತಂದ್ರೆ ಈ ರಣವೀಳ್ಯ ಇದೆ, ಇದನ್ನು ಸ್ವೀಕಾರ ಮಾಡಬೇಕು. ಯಾರು ಶಿವಾಜಿಯನ್ನ ಸಂಹಾರ ಮಾಡ್ತಾರೆ, ಅದು ಯುದ್ಧದ ಮುಖಾಂತರ ಆಗ್ಬೋದು, ಮೋಸ ಆಗ್ಬೋದು, ಹೇಗಾದ್ರೂ ಸರಿ ಶಿವಾಜಿಯನ್ನು ಹೆಡೆತ ಕಟ್ಟಬೇಕು, ಶಿವಾಜಿಯನ್ನು ಸಂಹಾರ ಮಾಡಬೇಕು. ಯಾರಿಗೆ ಅಂತ ತಾಕತ್ತಿದೆ ಅಂಥವರು ಈ ರಣವೀಳ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಪಂಥಾಹ್ವಾನವನ್ನು ನೀಡಲಾಗುತ್ತೆ. ಆದ್ರೆ ವಿಚಿತ್ರ ಏನು ಗೊತ್ತಾ, ಯಾರೂ ಕೂಡ ಬಂದಿರುವಂತ ಧೀರ ಶೂರ ಪರಾಕ್ರಮಿ ಮುಸಲ್ಮಾನ ಆ ಸರ್ದಾರರುಗಳು ಯಾರಿದ್ರು, ಸೇನಾಪತಿಗಳು ಯಾರಿದ್ರು, ಒಬ್ಬರೂ ಕೂಡ ರಣವೀಳ್ಯವಂತ ಒಳ್ಳಿಕ್ ಮುಂದೆ ಬರಲ್ಲ. ಯಾಕೆಂದ್ರೆ ಆ ಹೊತ್ತಿಗಾಗಲೇ ಅವ್ರೆಲ್ಲರಿಗೂ ಗೊತ್ತಿತ್ತು, ಶಿವಾಜಿಯನ್ನ ಎದುರಿಸುವುದು ಅಂದ್ರೆ ಸಾಕ್ಷಾತ್ ಮೃತ್ಯುವನ್ನ ಎದುರಿಸಿದ ಹಾಗೆ ಅಂತ, ಗೆಲ್ಲೋದು ಅಸಾಧ್ಯ ಅಂತ ಅವರಿಗೆಲ್ಲರಿಗೂ ಗೊತ್ತಿತ್ತು. ಎಲ್ಲರೂ ತಲೆ ಕೆಳಗೆ ಹಾಕಿ ಸೋತು ಕೂತ್ಕೊಂಡಿದ್ರು. ಅಂತ ಸಮಯದಲ್ಲಿ ಒಬ್ಬ ಭೀಮಕಾಯದ ಪರಾಕ್ರಮಿ ಎದ್ದು ನಿಂತ್ಕೋತಾನೆ. ಶಿವಾಜಿಯನ್ನ ತಾನು ಹೆಡೆಮುರಿ ಕಟ್ತೀನಿ, ಶಿವಾಜಿಯನ್ನ ತಾನು ಸೋಲಿಸ್ತೀನಿ, ಶಿವಾಜಿಯನ್ನ ನಾನು ಸಾಯಿಸ್ತೀನಿ ಅಂತ. ಅವನೇ ಅಫ್ಜಲ್ ಖಾನ್ ಅಂತ ಅವನ ಹೆಸರು. ಅಫ್ಜಲ್ ಖಾನ್ನ ಹೆಸರನ್ನು ಕೇಳಿದ್ರೆ ಆಗಿನ ಕಾಲದ ಸಣ್ಣ ಪುಟ್ಟ ಸಾವಂತರುಗಳು ಯಾರಿದ್ರು ಅಂಥವ್ರೆಲ್ಲರೂ ಕೂಡ
ಬರೀ ಭಯ ಪಡೋದಲ್ಲ, ಅಫ್ಜಲ್ ಖಾನ್ ಬರ್ತಾ ಇದ್ದಾನೆ ಅಥವಾ ಅವರನ್ನ ಎದುರಿಸಬೇಕು ಅಂತ ಸುದ್ದಿ ಕೇಳಿದ್ರೆ ತಾವೇ ಕೈಗೆ ಬಟ್ಟೆ ಕಟ್ಕೊಂಡು ಅವನ ಹತ್ರ ಸರೆಂಡರ್ ಆಗ್ಬಿಡ್ತಾ ಇದ್ದಂತೆ. ನಾವು ಸರೆಂಡರ್ ಆಗ್ಬಿಟ್ಟಿದೀವಪ್ಪ ಅಂತ, ಯುದ್ಧವೇ ಬೇಡ ಅಂತ. ಅಂತಹ ಒಬ್ಬ ಪರಾಕ್ರಮಿ, ಅಂತಹ ಆದಿಲ್ ಶಾಹಿಗಳ ಪೈಕಿ ಅತ್ಯಂತ ಪರಾಕ್ರಮಿ ಅಂತ ಹೇಳ್ಬೋದು. ಆತ ಎದ್ದು ನಿಂತ್ಕೋತಾನೆ. ಆತ ಸಾಕ್ಷಾತ್ ರಾಕ್ಷಸನ ಪ್ರತಿರೂಪ ಅಂತ ಹೇಳ್ಬೋದು. ಕರುಣೆ ಅನ್ನೋದು ಅವನ ಜೀವನದಲ್ಲೇ ಇರಲಿಲ್ಲ. ಅಂತಹ ವ್ಯಕ್ತಿ ತಾನು ಶಿವಾಜಿಯನ್ನ ಹೆಡೆಮುರಿ ಕಟ್ತೀವಿ ಅಂತ ಹೇಳ್ತಾನೆ. ಸುಮಾರು 7 ಅಡಿ ಎತ್ತರದ ಭೀಮಕಾಯ ಒಂದು. ಆವಾಗ ಯಾವಾಗ ಆ ರಣವೀಳ್ಯವನ್ನ ಅಫ್ಜಲ್ ಖಾನ್ ಸ್ವೀಕರಿಸ್ತಾನೋ ಆಗ ಆ ವಿಷಯ ತಿಳಿದಂತ ಎಲ್ಲರೂ ಕೂಡ ಒಂದು ಕ್ಷಣ ಸ್ತಂಭೀಭೂತರಾಗ್ತಾರೆ. ಕೆಲವರಿಗೆ ಸಂತೋಷ ಆಗತ್ತೆ, ಕೆಲವರಿಗೆ ಆಘಾತ ಆಗತ್ತೆ. ಸಂತೋಷ ಯಾಕೆ ಅಂದ್ರೆ ಯಾರ್ಯಾರು ಆದಿಲ್ ಶಾಹಿಯ ಪರವಾಗಿದ್ರು ಅವರಿಗೆಲ್ಲ ಸಂತೋಷ ಆಗತ್ತೆ. ಇನ್ನು ಶಿವಾಜಿ ನಮ್ಮ ಜೊತೆಗೆ ಇರ್ಬೇಕಾದಿಲ್ಲ, ಇನ್ನು ಶಿವಾಜಿಯ ಕೊನೆ ಇದು, ಅಫ್ಜಲ್ ಖಾನ್ ಹೋಗ್ತಾ ಇದ್ದಾನೆ ಅನ್ನೋ ಸಂತೋಷ ಅವರಿಗಾದ್ರೆ, ಯಾರು ಸ್ವರಾಜ್ಯದ ಭಕ್ತರಾಗಿದ್ರು, ಸ್ವರಾಜ್ಯಕ್ಕೋಸ್ಕರ ಯಾರು ಹೋರಾಡ್ತಾ ಇದ್ರು ಅಂತ ಎಲ್ರಿಗೂ ಕೂಡ ಒಂದು ದೊಡ್ಡ ಆಘಾತ. ಅಯ್ಯೋ, ಸ್ವರಾಜ್ಯಕ್ಕೆ ಅಫ್ಜಲ್ ಖಾನ್ ಅಂತ ಬರ್ತಿದ್ದಾನ, ಅವರನ್ನು ಎದುರಿಸಿ ಗೆಲ್ಲಿಕ್ ಸಾಧ್ಯವ? ಶಿವಾಜಿ ಹತ್ರ ಇರುವಂತ ಸೈನ್ಯ ಎಷ್ಟು? ಇದೆಲ್ಲ ನೆನಪು ಮಾಡ್ಕೊಂಡಾಗ ತುಂಬಾ ಆಘಾತ ಆಗತ್ತೆ. ಬಹುತೇಕ ಸ್ವರಾಜ್ಯಕ್ಕೆ ಇದು ಅಂತಿಮವಾದಂತ ಯುದ್ಧ ಆಗತ್ತೆ ಅಂತ ಬಹುತೇಕರು ಅಂದ್ಕೊಂಡ್ಬಿಟ್ಟಿದ್ರು. ಅಂತ ಸ್ಥಿತಿ ಇತ್ತು. ಆದ್ರೆ ಈ ರಣವೀಳ್ಯವನ್ನು ಸ್ವೀಕರಿಸಿದಂತ ಅಫ್ಜಲ್ ಖಾನ್ ಅವನ ಪರಾಕ್ರಮ ಯಾವ ಮಟ್ಟಿಗಿತ್ತು ಅಂದ್ರೆ ಸ್ವತಃ ಔರಂಗಜೇಬನಿಗೂ ಕೂಡ ಅವನ ಬಗ್ಗೆ ದೊಡ್ಡ ಭಯ ಇತ್ತಂತೆ. ಆ ಮಟ್ಟಿನ ಪರಾಕ್ರಮಿ ಆಗಿದ್ದ. ಒಂದು ಸಣ್ಣ ಕಥೆಯನ್ನು ಹೇಳಿಬಿಟ್ರೆ ಅದು ಹೆಚ್ಚು ಪೂರಕ ಆಗ್ಬೋದು ಅಂತ. ಔರಂಗಜೇಬ್ ಇನ್ನೂ ದೆಹಲಿಯ ರಾಜ ಆಗಿರ್ಲಿಲ್ಲ. ಅವನಿನ್ನು ದಕ್ಷಿಣದ ಸುಬೇದಾರ್ನಾಗಿ ಕೆಲಸ ಮಾಡ್ತಾ ಇದ್ದ, ದಕ್ಷಿಣ ಭಾರತ ಸುಬೇದಾರ್ನಾಗಿ. ಆಗ ಅವನಿಗನ್ಸುತ್ತೆ ಈ ಅಫ್ಜಲ್ ಖಾನ್ ಎದುರು ಹಾಕೋಬೇಕು ಅಂತ. ಅದಕ್ಕಾಗಿ ಅಫ್ಜಲ್ ಖಾನ್ ಇನ್ನೊಬ್ಬ ಸೇನಾಪತಿಯ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ, ಅವನನ್ನ ಇವನು ಹೋಗಿ ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಹೊರಡ್ತಾನೆ. ಆದ್ರೆ ಖಾನ್ ಮಹಮ್ಮದ್ ಅಂತ ಅವನ ಹೆಸರು. ಖಾನ್ ಮಹಮ್ಮದನ ಅಡಿಯಲ್ಲಿ ಅಫ್ಜಲ್ ಖಾನ್ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಯಾವಾಗ ಔರಂಗಜೇಬ್ ಖಾನ್ ಮಹಮ್ಮದ್ರನ್ನ ಎದುರು ಹಾಕೊಂಡು ಯುದ್ಧ ಮಾಡ್ತಾ ಇರ್ತಾನೋ, ತನಗೆ ಸರೆಂಡರ್ ಆಗಬೇಕು ಅಂತ ಹೇಳ್ತಾನೋ, ಅಫ್ಜಲ್ ಖಾನ್ ಸ್ವತಃ ಔರಂಗಜೇಬನ್ನು ಕೂಡ ಅರೆಸ್ಟ್ ಮಾಡ್ತಾನೆ, ಹಿಡ್ಕೊಂಡ್ ಬರ್ತಾನೆ, ಅವನನ್ನು ಸಾಯಿಸಬೇಕು ಅಂತ ಹೊರಡ್ತಾನೆ. ಆಗ ಔರಂಗಜೇಬ್ ಖಾನ್ ಮಹಮ್ಮದ್ನಿಗೆ ಹೇಳ್ತಾನೆ, ನೋಡು, ನನ್ನ ತಂದೆ ದೆಹಲಿಯ ಸುಲ್ತಾನ, ನನ್ನ ತಂದೆ ಏನಾದ್ರೂ ಮನಸ್ಸು ಮಾಡಿದ್ರೆ ಇಡೀ ಬಿಜಾಪುರನ್ನು ಹೊಸಕಾಕ್ಬಿಡ್ಬೋದು, ಹುಷಾರ್ ಅಂತ ಹೇಳ್ತಾನೆ. ಖಾನ್ ಮಹಮ್ಮದ್ನಿಗೂ ಅನ್ಸ್ಬಿಡತ್ತೆ, ಅಪ್ಪಿ ತಪ್ಪಿ ನಾನೇನಾದ್ರೂ ಔರಂಗಜೇಬನ ಎದುರು ಹಾಕೊಂಡ್ರೆ ನನ್ನ ಸ್ಥಿತಿ ಏನಾಗ್ಬೋದು ಅಂತ ಭಯ ಪಟ್ಕೊಂಡು ಆತ ಯುದ್ಧಕ್ಕೆ ಸಮಾಪ್ತಿಯನ್ನು ಹೇಳ್ತಾನೆ. ಅಲ್ಲಿಗೆ ಆ ಯುದ್ಧ ಮುಗಿಯುತ್ತೆ, ಔರಂಗಜೇಬ್ ಬಚಾವಾಗಿ ಹೊರಡ್ತಾನೆ ವಾಪಸ್ಸು. ಆದ್ರೆ ಇದನ್ನ ಬಹಳ ದೊಡ್ಡ ಅವಮಾನ ಅಂತ ಅಫ್ಜಲ್ ಖಾನ್ ಅನ್ಕೋತಾನೆ. ಆತ ಬಿಜಾಪುರಕ್ಕೆ ಬರ್ತಾನೆ. ಬಿಜಾಪುರಕ್ಕೆ ಬಂದು ಇದೇ ಉಲಿಯಾ ಬಡಿಯಾ ಬೇಗಂ ಇದ್ಲಲ್ಲ, ಮೊಹಮ್ಮದ್ ಅಲಿಯ ಆ ಮಲತಾಯಿ ಯಾರಿದ್ಲು, ಅಲಿ ಆದಿಲ್ ಶಾಹಿ ಮಲತಾಯಿ, ಅವಳ ಹತ್ರ ಬಂದು ಹೇಳ್ಕೊತಾನೆ, ಹೀಗೆ ಇಡೀ ದೆಹಲಿಯನ್ನೇ ನಮ್ಮ ಕೈವಶ ಮಾಡ್ಕೋಬಹುದಾಗಿತ್ತು ಅಂತ ಅವಕಾಶ ತಪ್ಪಿಸ್ಬಿಟ್ನಲ್ಲ, ಅದಕ್ಕಾಗಿ ಈ ಖಾನ್ ಮೊಹಮ್ಮದನಿಗೆ ಏನಾದ್ರೂ ಮಾಡ್ಬೇಕು ಅಂತ. ತಕ್ಷಣ ಖಾನ್ ಮೊಹಮ್ಮದ್ಗೆ ಸೂಚನೆ ಹೋಗುತ್ತೆ ಬಿಜಾಪುರಕ್ಕೆ ಬರಬೇಕು ಅಂತ. ಆತ ಬಿಜಾಪುರಕ್ಕೆ ಬರಬೇಕು ಅಂದಾಗ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ತನಗೆ ಸನ್ಮಾನ ಇದೆಯೇನೋ, ಯಾಕೆಂದ್ರೆ ಔರಂಗಜೇಬನ ಸಂಗಡ ನಾನು ಯುದ್ಧವನ್ನು ಮಾಡದೇನೆ, ಯಾವುದು ಹಾನಿ ಆಗದೇನೆ ನಾನು ಯುದ್ಧವನ್ನು ಮುಗಿಸಿದ್ದೀನಿ, ಅದಕ್ಕಾಗಿ ನನಗೊಂದು ಸನ್ಮಾನ ಇರುತ್ತೆ ಅಂತ ಅನ್ಕೊಂಡು ಬಂದ. ಆದ್ರೆ ಬಿಜಾಪುರದ ಪ್ರವೇಶ ದ್ವಾರದಲ್ಲಿ ಒಳಗಡೆ ಬರ್ತಾ ಇದ್ದಂತನೇ ಖಾನ್ ಮೊಹಮ್ಮದರನ್ನ ಅಲ್ಲಿರುವಂತ ಸೈನಿಕರು ಧೈರ್ಯವಾಗಿ ಬರ್ತಾ ಇರುವಂತ ಖಾನ್ ಮೊಹಮ್ಮದ್ ಅಟ್ಯಾಕ್ ಮಾಡ್ತಾರೆ, ದಾಳಿ ಮಾಡ್ತಾರೆ, ಕತ್ತರಿಸಿ ಚೆಲ್ತಾರೆ. ಅಂದ್ರೆ ಯಾವಾಗ ಅಫ್ಜಲ್ ಖಾನ್ನ ವಿರುದ್ಧ ಇರ್ತಾರೋ ಅಂತ ಯಾರನ್ನೂ ಕೂಡ ಆತ ಉಳಿಸಿಲ್ಲ. ಅಂತಹ ಕ್ರೂರಿ, ಅಂತಹ ರಾಕ್ಷಸಿ ಸ್ವಭಾವದ ವ್ಯಕ್ತಿ ಆತ ಅಫ್ಜಲ್ ಖಾನ್. ಅವನು ಶಿವಾಜಿಯನ್ನು ಸೋಲಿಸ್ತೀನಿ, ಶಿವಾಜಿಯನ್ನು ಸಾಯಿಸ್ತೀನಿ ಅಂತ ಹೊರಟಿದ್ದಾನೆ. ಬರೀ ಹೊರಟಿದ್ದಲ್ಲ, ಆತ ಹೊರಡುವಾಗ ಅವನ ಸಂಗಡ ದೊಡ್ಡ ಸೈನ್ಯವನ್ನು ತಯಾರು ಮಾಡ್ಕೋತಾನೆ. ಎಷ್ಟು ಮಟ್ಟಿಗೆ ಸೈನ್ಯ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದ್ರೆ, ಅವನ ಹತ್ರ 12,000 ರಾವುತರುಗಳಿದ್ರಂತೆ, 10,000 ಕಾಲುದಳ ಇತ್ತು, 1,200 ಒಂಟೆಗಳಿತ್ತು. ಅಷ್ಟೇ ಅಲ್ಲ, ಆನೆ, ಕುದುರೆ ಇಂಥ ಎಲ್ಲ ಸೈನ್ಯ ಜೊತೆಗೆ ಶಿವಾಜಿ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತ ಹೊರಡ್ತಾನೆ. ಬಹುಶಃ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಸೈನ್ಯ ಹೊರಡುತ್ತೆ ಅಫ್ಜಲ್ ಖಾನಂದು. ಆದ್ರೆ ಶಿವಾಜಿ ಜೊತೆಗೆ ಇದ್ದಿದ್ದು ಕೆಲವು ಸಾವಿರ ಸೈನಿಕರಷ್ಟೇ. ಹಾಗಾಗಿನೇ ಯಾರು ಈ ಸನ್ನಿವೇಶವನ್ನ ಗಮನಿಸ್ತಾ ಇದ್ರು ಅವ್ರೆಲ್ರಿಗೂ ಅನ್ಸಿದ್ದು ಸ್ವರಾಜ್ಯಕ್ಕೆ ಇದು ಅಂತಿಮ ಅಂತ. ಆದ್ರೆ ನಡೆದಿದ್ದೇನು?
ಕಥೆಯಲ್ಲಿ ಮುಂದೆ ಕೇಳೋಣಂತೆ. ಅಫ್ಜಲ್ ಖಾನ್ ಹೊರಡ್ತಾನೆ, ಬಿಜಾಪುರದಿಂದ ಹೊರಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಆದರೆ ಅವನಿಗೊಂದು ಸಣ್ಣ ಭಯ ಇತ್ತು. ಶಿವಾಜಿ ಜೊತೆಗೆ ಯಾರ್ಯಾರು ಯುದ್ಧಕ್ಕೆ ಅಂತ ಹೊರಟಿದಾರೋ ಅವ್ರ್ಯಾರು ಜೀವಂತ ಬಂದಂತ ಉದಾಹರಣೆ ಇಲ್ಲ. ಅದಕ್ಕಾಗಿ ತಾನು ಶಿವಾಜಿ ಜೊತೆಗೆ ಹೋಗಿ ಯುದ್ಧ ಮಾಡಿ ಗೆದ್ರೆ ಸಂತೋಷ, ಅಕಸ್ಮಾತ್ ಏನಾದ್ರು ಆಗ್ಬಿಟ್ರೆ ಈ ಭಯ ಅವನಿಗೂ ಇತ್ತು. ಎಷ್ಟ್ರ ಮಟ್ಟಿಗೆ ಭಯ ಇತ್ತು ಅಂದ್ರೆ ಅವನಿಗೆ 64 ಜನ 64 ಅಷ್ಟು ಜನ ಹೆಂಡತಿಯರಿದ್ರು. ಆ ಹೆಂಡತಿಯರ ಬಗ್ಗೆ ಅವನಿಗೆ ಅತೀವವಾದಂತ ಕಾಳಜಿ ಅಫ್ಜಲ್ ಖಾನಿಗೆ. ಎಷ್ಟು ಕಾಳಜಿ ಅಂದ್ರೆ ಅಕಸ್ಮಾತ್ ನಾನು ಗೆದ್ದು ಬಂದ್ರೆ ಸರಿ, ನಾನು ಸತ್ತೋಗ್ಬಿಟ್ರೆ ಪಾಪ 64 ಜನ ಹೆಂಡತಿಯರ ಗತಿ ಏನು, ಅವ್ರನ್ನ ಯಾರು ನೋಡ್ಕೋತಾರೆ? ಅವರು ಎಲ್ರಿಗೂ ಕೂಡ ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂತ ಆತ ಏನ್ ಮಾಡ್ತಾನೆ ಗೊತ್ತಾ? 64 ಜನರನ್ನ ಒಂದೇ ದಿವಸ ಕತ್ತರಿಸಿ ಸಾಯಿಸ್ತಾನೆ. ಎಷ್ಟು ಚೆನ್ನಾದ ವ್ಯವಸ್ಥೆ ನೋಡಿ. ಈ 64 ಜನರ ಪೈಕಿ ಒಬ್ಬಳು ಮಾತ್ರ ಹೇಗೋ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾಳೆ. ಒಂದು 10 ಮಾರು ದೂರ ಹೋಗೋ ಹೊತ್ತಿಗೆ ಅವಳನ್ನು ಕೂಡ ಕತ್ತರಿಸಿ ಚೆಲ್ಲಲಾಗುತ್ತೆ. ಇವತ್ತಿಗೂ ನೀವು ವಿಜಾಪುರಕ್ಕೆ ಹೋದ್ರೆ 64 ಸಮಾಧಿಗಳನ್ನ ಒಟ್ಟಿಗೆ ನೋಡ್ಬೋದು. 63+1. ಈ +1 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 63 ಜನರ ಸಮಾಧಿ ಒಟ್ಟಿಗಿದೆ, ಒಂದು ಸಮಾಧಿ ಮಾತ್ರ ತುಸು ದೂರದಲ್ಲಿದೆ. ಇವತ್ತಿಗೂ ಇದೆ. ಇವತ್ತಿಗೂ ವಿಜಾಪುರಕ್ಕೆ ಹೋದ್ರೆ ನೋಡ್ಬೋದು ಅದನ್ನ. ಆ ಒಂದು ಯಾರಾದ್ರೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ಲಲ್ಲ, ಅವಳನ್ನ ಕತ್ತರಿಸಿ ಚೆಲ್ಲಿದ್ದು, ಓಡೋಗ್ತಾ ಇದ್ಲಲ್ಲ ಅವಳನ್ನ. 64 ಜನರಿಗೆ ಈ ರೀತಿಯಾಗಿ ಅಫ್ಜಲ್ ಖಾನ್ ಸದ್ಗತಿಯನ್ನು ತೋರಿಸ್ತಾನೆ. ಅಲ್ಲಿಂದ ಹೊರಡೋ ಹೊತ್ತಿಗೆ ಅವನ ಪಟ್ಟದ ಆನೆ ಸತ್ತೋಗತ್ತೆ. ಅವನಿಗೆ ಅಪಶಕನದ ಮೇಲೆ ಅಪಶಕನ ಅಂತ ಅನ್ಸಲಿಕ್ಕೆ ಶುರು ಆಗತ್ತೆ. ಏನಪ್ಪ ಇದು, ಪಟ್ಟದ ಆನೆ ಸತ್ತೋಯ್ತಲ್ಲ ಅಂತ. ಅದು ಯಾವುದಕ್ಕೂ ಆತ ಏನೂ ಕೇರ್ ಮಾಡುವಂತ ಸ್ಥಿತಿ ಇರಲಿಲ್ಲ. ಒಟ್ಟಿನಲ್ಲಿ ಆತ ಬಿಜಾಪುರದಿಂದ ಶಿವಾಜಿಯ ರಾಜ್ಯದ ಕಡೆಗೆ ಯುದ್ಧಕ್ಕೆ ಅಂತ ಹೊರಡ್ತಾನೆ. ಅವನಿಗೆ ಗೊತ್ತಿತ್ತು ಶಿವಾಜಿಯನ್ನ ಸುಮ್ಮನೆ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೆಟ್ಟದ ಮೇಲೆ ಅಂದ್ರೆ ಶಿವಾಜಿಯ ಕೋಟೆ ಒಳಗೆ ಹೋಗಿ ಯುದ್ಧ ಮಾಡಿ ಗೆಲ್ಲುವಂತದ್ದು ಅಸಾಧ್ಯ, ಕನಸು. ಆದ್ರೆ ಶಿವಾಜಿಯನ್ನ ಬಯಲಿಗೆ ಎಳಿಬೇಕು. ಬಯಲು ಪ್ರದೇಶದಲ್ಲಿ ಆದ್ರೆ ನಮ್ಮ ಸೈನ್ಯದಲ್ಲಿ ಅವನು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಿತ್ತು. ಅದಕ್ಕಾಗಿ ಬಯಲಿಗೆ ಬರ್ಬೇಕಾತ, ನಮ್ಮೆದುರಿಗೆ ಬಯಲಿಗೆ ಬಂದು ಯುದ್ಧ ಮಾಡ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾನೆ, ದಾರಿಯುದ್ದಕ್ಕೂ ಸಿಕ್ಕ ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸ್ವತಃ ತುಳಜಾಪುರದ ಭವಾನಿ ವಿಗ್ರಹವನ್ನು ಕೂಡ ತುಂಡರಿಸ್ತಾನೆ. ಅವನನ್ನು ತಾನು ಬುದ್ಧಿಖನ್ ಅಂತಾನೆ ಹೇಳ್ಕೊಂಡಿದ್ದು, ಮೂರ್ತಿ ಭಂಜಕ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಂತೆ. ಸಿಕ್ಕ ದೇವಸ್ಥಾನಗಳನ್ನೆಲ್ಲ ಭಂಜನೆ ಮಾಡ್ತಾ ಹೋಗ್ತಾನೆ. ಅವನಿಗೆ ಅನ್ಸಿತ್ತು ಬಹುಶಃ ಶಿವಾಜಿ ಈಗ ಕೆಳಗಿಳಿದು ಬರ್ತಾನೆ, ಬೆಟ್ಟ ಎಳೆದು ಕೆಳಗೆ ಬರ್ತಾನೆ ಅಂತ. ಶಿವಾಜಿ ಬಂದಿಲ್ಲ. ಶಿವಾಜಿಗೆ ಅಂತಿಮ ವಿಜಯದ ಕಡೆ ಗುರಿ ಇತ್ತೆ, ಲಕ್ಷ್ಯ ಇತ್ತೆ ಹೊರತು ಸಣ್ಣ ಪುಟ್ಟ ವಿಜಯದ ಕಡೆಗೆ ಅವನಿಗೆ ಗಮನ ಇರಲಿಲ್ಲ. ಮತ್ತು ತಾನೇನು ಮಾಡಬೇಕು ಅನ್ನೋದು ಶಿವಾಜಿಗೆ ಸ್ಪಷ್ಟತೆ ಇತ್ತು. ಪರಿಣಾಮವಾಗಿ ಸಾವಿರಾರು ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು ಕೂಡ ಶಿವಾಜಿ ಕೆಳಗಿಳಿದು ಬಂದಿಲ್ಲ. ದಾರಿಯಲ್ಲಿ ಸಿಕ್ಕ ಎಲ್ಲ ಊರುಗಳನ್ನು ಲೂಟಿ ಮಾಡಲಾಯಿತು, ಹಿಂದೂ ಸ್ತ್ರೀಯರ ಅತ್ಯಾಚಾರ ಮಾಡಲಾಯಿತು, ಹಿಂದೂಗಳನ್ನ ಕಗ್ಗೊಲೆ ಮಾಡಲಾಯಿತು. ಶಿವಾಜಿ ಬರ್ತಾನೆ ಅಂತ ಕಾದ, ಶಿವಾಜಿ ಬಂದಿಲ್ಲ. ಎಲ್ಲಿಯ ತನಕ ಅಂದ್ರೆ ಜಾವಳಿ ಅರಣ್ಯ ಪ್ರದೇಶದ ವಾಯಿ ಅಂತ ಆ ಪ್ರದೇಶಕ್ಕೆ ಬರ್ತಾನೆ. ಈ ಜಾವಳಿ ಅರಣ್ಯ ಪ್ರದೇಶದಿಂದ ಸುಮಾರು 30 ಮೈಲಿ ದೂರ. ಅಲ್ಲೇನೆ ಪ್ರತಾಪಗಡ ಇರೋದು ಕೂಡ. ಪ್ರತಾಪಗಡದಲ್ಲಿ ಆ ಹೊತ್ತಿಗೆ ಶಿವಾಜಿ ಇದ್ದ. ಈ ಪ್ರತಾಪಗಡದಿಂದ ಸುಮಾರು 30 ಮೈಲಿ ದೂರದಲ್ಲಿ ಬಂದು ಟೆಂಟ್ ಹಾಕ್ತಾನೆ. ಹೀಗೆ ಸಾವಿರ ಸಂಖ್ಯೆಯಲ್ಲಿದ್ದಂತ ಅಫ್ಜಲ್ ಖಾನ್ನ ಸೈನಿಕರು ಸುತ್ತುವರೆದು ಟೆಂಟ್ ಹಾಕಿ ನಿಂತ್ಕೊಂಡಿರ್ತಾರೆ. ಆ ಹೊತ್ತಿಗೆ ಮಳೆಗಾಲವೂ ಆರಂಭ ಆಗುತ್ತೆ. 3-4 ತಿಂಗಳು ಪ್ರಯಾಣ ಮಾಡಿ ಬಂದಿದ್ದಾರೆ ಬಿಜಾಪುರದಿಂದ ಇಲ್ಲಿ ತನಕ. ಸೈನಿಕರಿಗೆ ಇನ್ಯಾವುದೂ ಸಿಕ್ಕಿಲ್ಲ, ಯುದ್ಧ ಆಗಿಲ್ಲ, ಮಳೆಗಾಲ ಶುರು ಆಗ್ತಾ ಇದೆ. ಆಗ ಅಫ್ಜಲ್ ಖಾನಿಗೆ ಅನಿಸ್ತಂತೆ, ಬಹುಶಃ ಈ ಮಳೆಗಾಲ ಶುರು ಆಗ್ಬಿಟ್ರೆ ಇನ್ನು 3-4 ತಿಂಗಳು, ಅದು ಪಶ್ಚಿಮ ಘಟ್ಟದ ಮಳೆ ಅಸಾಧಾರಣ ಮಳೆ. ಅದು ಈಗಿನ ಕಾಲದಲ್ಲಿ ಇಷ್ಟು ಮಳೆ ಅಂತೀವಿ, ಬಹುಶಃ ಆಗಿನ ಕಾಲ ಇನ್ನೂ ಹೆಚ್ಚು ಭೀಕರವಾದ ಮಳೆ ಇರ್ತಾ ಇತ್ತು. ನಮ್ಮ ಸೈನಿಕರು ಅಂದ್ರೆ ಅಫ್ಜಲ್ ಖಾನ್ ಸೈನಿಕರು ಆ ಮಳೆಯನ್ನು ನೋಡಿದಂಥವ್ರಲ್ಲ, ಬಿಜಾಪುರದಲ್ಲಿ ಅಂತ ಮಳೆ ಇರಲ್ವಲ್ಲ. ಹಾಗಾಗಿ ಅಫ್ಜಲ್ ಖಾನ್ ಯೋಚನೆ ಮಾಡಿದ, ಹೇಗಾದ್ರೂ ಮಾಡಿ ಶಿವಾಜಿನ ಕರೆಸ್ಕೋಬೇಕು ಮಳೆ ಜೋರ ಆಗೋ ಮೊದಲು. ಅದಕ್ಕಾಗಿ ಕೃಷ್ಣಾಜಿ ಭಾಸ್ಕರ ಅಂತ ಒಬ್ಬ ದೂತ, ಅವರನ್ನು ಕರೆದು ಶಿವಾಜಿ ಹತ್ರ ಹೋಗ್ಬಿಟ್ಟು ಹೇಳು, ಸಂಧಾನ ಮಾಡ್ಕೋಣ ಅಂತ ಹೇಳು. ನಾನು ಮತ್ತು ಶಿವಾಜಿಯ ತಂದೆ ಅಂದ್ರೆ ಅಫ್ಜಲ್ ಖಾನ್ ಮತ್ತು ಶಿವಾಜಿಯ ತಂದೆ ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿದಂಥವ್ರು, ಒಟ್ಟಿಗೆ ಸುಬೇದಾರರ ಕೆಲಸ ಮಾಡಿದಂಥವ್ರು. ಹಾಗಾಗಿ ನಮ್ಮಿಬ್ಬರ ಗೆಳೆತನದ ಪ್ರಯುಕ್ತ ಸಂಧಾನ ಮಾಡ್ಕೋಣ. ನಿನ್ನ ರಾಜ್ಯ ನಿನ್ನ ಹತ್ರನೇ ಇರುತ್ತೆ, ನಿನ್ನ ರಾಜ್ಯ ಮುಂದುವರಿಸು, ಆದ್ರೆ ನಮ್ಮ ಅಡಿಯಲ್ಲಿ ನೀನು ಬರ್ಬೇಕಷ್ಟೇ. ಹಾಗೊಂದು ಸಂಧಾನ ಮಾಡ್ಕೋಣ ಅಂತ ಕೃಷ್ಣಾಜಿ ಭಾಸ್ಕರ ಅಂತ ದೂತನನ್ನು ಕಳಿಸ್ಕೊಡ್ತಾನೆ. ಕೃಷ್ಣಾಜಿ ಭಾಸ್ಕರ ಪ್ರತಾಪಗಢದಲ್ಲಿ ಶಿವಾಜಿಯನ್ನು ಭೇಟಿ ಮಾಡ್ತಾನೆ. ಕೃಷ್ಣಾಜಿ ಭಾಸ್ಕರನ ಬಹಳ ಗೌರವಯುತವಾಗಿ ಕರ್ಕೊಳ್ಳಾಗತ್ತೆ.
ತೂತ ತಾನೆ ಅವನು. ಕರೆದು ತಂದು ಅವನಿಗೆ ವಿಶ್ರಾಂತಿ ಮಾಡಿಸಿ ಶಿವಾಜಿ ಹತ್ರ ಮಾತಾಡಲಾಗತ್ತೆ. ಕೃಷ್ಣಾಜಿ ಭಾಸ್ಕರ ಎಲ್ಲವನ್ನು ಹೇಳ್ತಾನೆ. ಅಫ್ಜಲ್ ಖಾನ್ ನಿಮ್ಮ ಹತ್ರ ಸಂಧಾನಕ್ಕೆ ಸಿದ್ಧ ಇದ್ದಾರೆ ಅಂತ. ಒಂದು ದಿನ ಅವಕಾಶ ಕೊಡಿ ಅಂತ ಶಿವಾಜಿ ಕೇಳಿಕೊಂಡು ತನ್ನೆಲ್ಲ ಪ್ರಮುಖರ ಸಭೆಯನ್ನ ಶಿವಾಜಿ ಕರೀತಾರೆ. ಅಲ್ಲಿ ಅಫ್ಜಲ್ ಖಾನ್ ಕೊಟ್ಟಿರುವಂತ ಪತ್ರವನ್ನು ಓದಲಾಗತ್ತೆ. ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿರುತ್ತೆ, ನಿನ್ನಂಥ ಹರಾಮ್ಖೋರನ್ನ ಮುಗಿಸ್ಬೇಕು ಅಂತ, ಯುದ್ಧ ಮಾಡಿ ಸೋಲಿಸ್ಬೇಕು, ಸಾಯಿಸ್ಬೇಕು ಅಂತ ನನ್ನ ಉದ್ದೇಶ ಇರೋದು, ಬಂದು ಶರಣಾಗು ಅಂತ. ಅಂತ ದುರಹಂಕಾರದ ಪತ್ರಕ್ಕೆ ಶಿವಾಜಿ ತಕ್ಷಣಕ್ಕೆ ಉತ್ತರ ಹೇಳಲ್ಲ. ಬದಲಾಗಿ ತಾನೂ ಕೂಡ ಒಂದು ಪತ್ರವನ್ನು ಬರೆದು ಅಫ್ಜಲ್ ಖಾನಿಗೆ ಬರೆದು ಕಳಿಸ್ತಾನೆ. ಅವ್ರ ಜೊತೆಗೆ ಇವರ ಗೋಪಿನಾಥ್ ಪಂತರು ಅಂತ ಶಿವಾಜಿಯ ದೂತರು, 70 ವರ್ಷದ ದೂತರವರು, ಅವರನ್ನ ಈ ಕೃಷ್ಣಾಜಿ ಪಂತರ ಜೊತೆಗೇನೆ ಪತ್ರದ ಜೊತೆಗೆ ಅಫ್ಜಲ್ ಖಾನ್ ಹತ್ರ ಶಿವಾಜಿ ಕಳಿಸ್ಕೊಡ್ತಾರೆ. ಅದ್ರಲ್ಲಿ ಏನ್ ಬರ್ದಿತ್ತು ಗೊತ್ತಾ? ಅಫ್ಜಲ್ ಖಾನ್ ಅಂದ್ರೆ ನನಗೆ ತಂದೆಯ ಸಮಾನ. ಯಾಕೆಂದ್ರೆ ನಮ್ಮ ತಂದೆ ಮತ್ತು ಅಫ್ಜಲ್ ಖಾನ್ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಬಿಜಾಪುರದ ಅಡಿಯಲ್ಲಿ. ಹಾಗಾಗಿ ಅಂತಹ ಪಿತೃ ಸಮಾನರಾದಂತಹ ಅಫ್ಜಲ್ ಖಾನ್ ಅವರನ್ನ ನೋಡುವುದು, ಅವರಿಗೆ ಸರೆಂಡರ್ ಆಗೋದು ಅಂತಂದ್ರೆ ನನ್ನ ಜನ್ಮ ಜನ್ಮದ ಭಾಗ್ಯ ಅದು. ಆದ್ರೆ ನನಗೆ ತುಂಬಾ ಭಯ ಇದೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾನು ಕೆಳಗೆ ಬಂದು, ಅಂದ್ರೆ ಅಫ್ಜಲ್ ಖಾನ್ ಎಲ್ಲಿದ್ದಾನೆ ವಾಯು ಪ್ರದೇಶದಲ್ಲಿ, ಅಲ್ಲಿಗೆ ಬಂದು ಅವರನ್ನು ದರ್ಶನ ಮಾಡಿ ದರ್ಶನ ತೆಗೆದ ಅಪಾಲಜಿ ಕೇಳುವಂತ ಯಾವುದೇ ನಂದು ಧೈರ್ಯ ನನಗಿಲ್ಲ. ಅದಕ್ಕಾಗಿ ತಾವೇ ನನ್ನ ಮೇಲೆ ಕೃಪೆ ತೋರಿ ಮೇಲೆ ಬೆಟ್ಟದ ಮೇಲೆ ಬಂದು ಪ್ರತಾಪಗಢದಲ್ಲಿ ನಮ್ಮನ್ನು ಭೇಟಿ ಮಾಡಬೇಕು, ನಾನು ಸರೆಂಡರ್ ಆಗ್ತೀನಿ ಅನ್ನುವ ಅರ್ಥದಲ್ಲಿ ಪತ್ರವನ್ನು ಬರೆದು ಕಳಿಸ್ತಾನೆ. ಗೋಪಿನಾಥ ಪಂತರು ಪತ್ರವನ್ನು ಕೊಡ್ತಾರೆ. ಅಫ್ಜಲ್ ಖಾನ್ ದಂಗಾಗಿ ಬಿಡ್ತಾನೆ, ನಾನು ಪ್ರತಾಪಗಢದ ಮೇಲಕ್ಕೆ ಹೋಗೋದ, ಏನೋ ಮೋಸ ಇದೆ ಅಂತ. ಆದ್ರೆ ಗೋಪಿನಾಥ ಪಂತರು ಇಷ್ಟು ನವಿರಾಗಿ, ಇಷ್ಟು ಚೆನ್ನಾಗಿ ಸಂಧಾನವನ್ನು ಮುಗಿಸ್ತಾರೆ. ಮಾತುಕತೆ ಕೊನೆಯ ಹೊತ್ತಿಗೆ ಅಫ್ಜಲ್ ಖಾನ್ ಕನ್ವಿನ್ಸ್ ಆಗ್ಬಿಡ್ತಾನೆ, ಒಪ್ಪು ಬಿಡ್ತಾನೆ. ಹೌದು, ಇಷ್ಟೇ ತಾನೆ, ಇಂಥ ಪುಕ್ಕಲ್ನ ಶಿವಾಜಿ ಅಂದ್ರೆ. ಶಿವಾಜಿ ಇಷ್ಟು ಪುಕ್ಕಲ ಅಂತ ಆದ್ರೆ ಇಡೀ ಬಿಜಾಪುರ ಯಾಕೆ ಇಷ್ಟು ಭಯ ಪಡ್ಬೇಕಾಗಿತ್ತು ಅಂತ ಅವನಿಗೆ ಅನಿಸ್ಬಿಡುತ್ತೆ. ಆಯ್ತು, ಮೇಲಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ದಿನಾಂಕ ನಿಶ್ಚಯ ಆಗತ್ತೆ. ಸಾವಿರ ಸಂಖ್ಯೆಯಲ್ಲಿ ಸೈನಿಕರನ್ನು ಕರ್ಕೊಂಡು ಬೆಟ್ಟದ ಮೇಲೆ ಬರುವಂತ ಪ್ರಯತ್ನ ಮಾಡ್ತಾನೆ. ಕಲ್ಪನೆ ಮಾಡ್ಕೊಳ್ಳಿ, ಕಡಿದಾದ ಪಶ್ಚಿಮ ಘಟ್ಟದ ಪ್ರದೇಶ ಪ್ರತಾಪಗಢ ಹಾಗೆ ಇರೋದು. ಈಗಲೂ ಕೂಡ ಪ್ರತಾಪಗಢಕ್ಕೆ ತಾವೆಲ್ಲರೂ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ಅಲ್ಲಿ ಹೋಗುವಾಗ ಆನೆ ಕುದುರೆಗಳ ಸೈನ್ಯ ಸಂಗಡ ಹೋಗುವಾಗ ಆ ಮಹಾ ಆನೆಗಳು, ಅದರಿಂದ ಹೋಗುವಾಗ ಉರುಳಿರುವಂತ ಕಲ್ಲು ಬಂಡೆಗಳು, ಸೈನಿಕರೆಲ್ಲ ನುಜ್ಜುಗುಜ್ಜಾಗ್ಬೋದು. ಅಂತಹ ಕಷ್ಟದ ದಿನಗಳನ್ನ, ಯುದ್ಧ ಅಲ್ಲ, ಯುದ್ಧದ ಸಮಯದಲ್ಲಿಯೂ ಕೂಡ ಅಂತ ಕಷ್ಟದ ದಿನಗಳನ್ನ ಆ ಸೈನ್ಯ ನೋಡಿದ್ದೇ ಇಲ್ಲ. ಬರೀ ವಿಲಾಸಿ ಜೀವನದಲ್ಲಿ ಇದ್ದಂತ ಸೈನ್ಯ ಅದು. ಮಳೆ ಬೇರೆ, ಒಂದು 10-20 ಮೈಲಿ ಹೋಗುವಷ್ಟರಲ್ಲೇ ಸುಸ್ತಾಗ್ಬಿಟ್ಟು ಎಲ್ಲರೂ. ಸುಮಾರು 20 ಮೈಲಿ ದೂರ ಹೋಗಿ ಅಲ್ಲಿ ಅಫ್ಜಲ್ ಖಾನ್ ಟೆಂಟ್ ಹಾಕೊಂಡು ಕೂತ್ಕೊಂಡ. ಅಷ್ಟು ಹೊತ್ತಿಗೆ ಗೋಪಿನಾಥ್ ಪಂತರು ಇನ್ನೊಮ್ಮೆ ಅಫ್ಜಲ್ ಖಾನ್ನ ಭೇಟಿ ಮಾಡ್ತಾರೆ. ನಾನಂತರೂ ಮೇಲಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಶಿವಾಜಿ ಕೆಳಗೆ ತಾನಿರುವಲ್ಲಿ ಬರ್ಬೇಕು ಅಂತ ಹೇಳ್ತಾನೆ. ಆಗಲೂ ಕೂಡ ಶಿವಾಜಿ ಒಪ್ಪಲ್ಲ, ಯಾಕೆಂದ್ರೆ ಭಯ ಪಟ್ಬಿಟ್ಟಿದ್ದೀನಿ ಅಂತ. ಗೋಪಿನಾಥ್ ಪಂತರು ಇನ್ನೊಮ್ಮೆ ಹೋಗಿ ಅಫ್ಜಲ್ ಖಾನ್ನ ಭೇಟಿ ಮಾಡಿ ಹೇಳ್ತಾರೆ, ನಮ್ಮ ಶಿವಾಜಿ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಇಷ್ಟು ದೂರ ಬಂದಿದ್ದೀರಿ ಅಂತ ಕೇಳಿದಾಗಲೇ ಅವರಿಗಲ್ಲಿ ಕೈಕಾಲು ನಡುಗ್ತಾ ಇದೆ. ಹಾಗಾಗಿ ನೀವು ದಯವಿಟ್ಟು ಒಂದು 8-10 ಜನ, ನಿಮ್ ಬೆಂಗಾವಲಿಗೆ ಎಷ್ಟು ಬೇಕು ಅಷ್ಟು ಜನರನ್ನು ಮಾತ್ರ ಇಟ್ಕೊಂಡು ನೀವೊಂದು ಸ್ವಲ್ಪ ಮೇಲಕ್ಕೆ ಬನ್ನಿ. ಶಿವಾಜಿ ಕೂಡ ಒಂದು 8-10 ಜನ ಬೆಂಗಾವಲಿಗೆ ಇಟ್ಕೊಂಡು ಅಲ್ಲಿಂದ ಕೆಳಗಿಳಿತಾರೆ. ಅಂದ್ರೆ ಪೂರ್ತಿ ಪ್ರತಾಪಗಢದ ಮೇಲೂ ಅಲ್ಲ, ಈಗ ಪ್ರಸ್ತುತ ಅಫ್ಜಲ್ ಖಾನ್ ಎಲ್ಲಿದ್ದಾನೆ ಅಲ್ಲೂ ಅಲ್ಲ, ಅದೆರಡರ ಮಧ್ಯದಲ್ಲಿ ಭೇಟಿ ಅಂತ ನಿಶ್ಚಯ ಆಯ್ತು. ಅಫ್ಜಲ್ ಖಾನಿಗೆ ಅನಿಸ್ಬಿಡ್ತು, ಅಯ್ಯೋ ಇಂಥ ಪುಕ್ಕಲ್ನ ಶಿವಾಜಿ ಅಂತಂದ್ರೆ. ಆಯ್ತು, ಬರ್ತೀನಿ ಅಂತ ಹೇಳ್ದ, ಹೊರಟ. ಆದ್ರೆ ಹೊರಡುವ ದಿನ, ಯಾವ ದಿನ ಹೊರಡಬೇಕು ಅಂತಿತ್ತೋ ಆವತ್ತು ಹೋಗಿ ನೋಡಿದ್ರೆ ಇಡೀ 2 ದಿನಗಳ ಮೊದಲು 2-2.5 ಸಾವಿರ ಸೈನಿಕರನ್ನು ತಗೊಂಡು ಮೇಲಕ್ಕೆ ಹೋಗೋದು ಅಂತ ಅಫ್ಜಲ್ ಖಾನ್ ನಿಶ್ಚಯ ಮಾಡ್ಕೊಂಡಿದ್ದ. ಗೋಪಿನಾಥ್ ಪಂತರು ಆಗಲೂ ಹೇಳಿದ್ರು, ಈ 2.5 ಸಾವಿರ ಅಲ್ಲ, ನೀವೊಂದು 10 ಜನರಿಗೆ ಜಾಸ್ತಿ ಜನ ಸೈನಿಕರು ಬಂದರೂ ಕೂಡ ಶಿವಾಜಿ ಭಯ ಪಟ್ಬಿಟ್ಟು ವಾಪಸ್ ಮೇಲೆ ಪ್ರತಾಪಗಢದ ಮೇಲಕ್ಕೆ ಹೋಗ್ತಾನೆ, ಅಲ್ಲಿಂದ ತಪ್ಸ್ಕೊಂಡು ಇನ್ನೆಲ್ಲ ಯಾವುದೋ ಗಡಕ್ಕೆ ಹೋಗ್ತಾನೆ ಅಷ್ಟೇ, ನಿಮಗೆ ಶಿವಾಜಿ ಸಿಗಲ್ಲ ಅಂತ. ಅಫ್ಜಲ್ ಖಾನಿಗೆ ಅಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿತ್ತು, ಈ ಪುಕ್ಕಲ ಶಿವಾಜಿನ ಎದುರಿಸೋದಕ್ಕೆ ನಾ ಇಷ್ಟು ಒದ್ದಾಡ್ಬೇಕಾಗಿತ್ತ, 2-2.5 ಸಾವಿರ ಎಕ್ಸ್ಟ್ರಾ ಸೈನಿಕರು ಬೇಕಾ? ನಿಶ್ಚಯ ಮಾಡ್ದ, ಒಂದು 8-10 ಜನ ತನ್ನ ಬೆಂಗಾವಲನ್ನು ಮಾತ್ರ ಇಟ್ಕೊಂಡು ಹೋಗೋದು ಅಂತ ನಿಶ್ಚಯ ಆಯಿತು. ಭೇಟಿಯ ದಿನವೂ ಕೂಡ ನಿಶ್ಚಯ ಆಯಿತು. ನವೆಂಬರ್ 10, 1659. ಆವತ್ತು ಶಿವಾಜಿ ಮತ್ತು ಅಫ್ಜಲ್ ಖಾನ್ ಇಬ್ಬರ ಭೇಟಿ, ಆವತ್ತು ಸಂಧಾನ ಅಂತ ನಿಶ್ಚಯ ಆಯಿತು.
ನವೆಂಬರ್ 9 ರಾತ್ರಿ ಪ್ರಮುಖರ ಮೀಟಿಂಗ್ ಅನ್ನ ಶಿವಾಜಿ ಕರೀತಾರೆ. ಆವತ್ತು ತಾನಾಜಿ ಮಾಲ್ಸುರೆ ಮತ್ತು ಉಳಿದಂತೆ ಎಲ್ಲ ಪ್ರಮುಖರು ಇರ್ತಾರೆ. ಎಲ್ರಿಗೂ ಸೂಚನೆ ಹೋಗುತ್ತೆ, ಎಲ್ಲರೂ ಕೂಡ ವಾಯಿಯ ಸುತ್ತಲಿರುವಂತಹ ಬೆಟ್ಟದ ಪ್ರದೇಶದಲ್ಲಿ ಹರಡ್ಕೋಬೇಕು. 8 ರಿಂದ 10 ಗಂಟೆಗಳ ಕಾಲ ಕಾಯಬೇಕು. ನಿಮ್ಗೆಲ್ರಿಗೂ ಸೂಚನೆ ಬರುತ್ತೆ. ಸೂಚನೆ ಬಂದ ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ. 8 ರಿಂದ 10 ಗಂಟೆ ಒಂದು ಸದ್ದು ಬರದ ಹಾಗೆ ಶಿವಾಜಿ ಸೈನಿಕರು ಸಣ್ಣ 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 ಗುಂಪುಗಳಲ್ಲಿ ಗೆರಿಲ್ಲಾ ಯುದ್ಧಕ್ಕೋಸ್ಕರ ಜಾವಳಿಯ ಆ ಅರಣ್ಯ ಪ್ರದೇಶದಲ್ಲಿ ಹರಡ್ಕೋತಾರೆ. ಆವತ್ತು ಬೆಳಿಗ್ಗೆ ನವೆಂಬರ್ 10 ಬೆಳಿಗ್ಗೆ ತಾಯಿ ಭವಾನಿಗೆ ನಮಸ್ಕರಿಸಿ ಶಿವಾಜಿ ಮಹಾರಾಜರು ಪ್ರತಾಪಗಢದಿಂದ ಕೆಳಗಿಳಿದು ಬರ್ತಾರೆ. ಜೊತೆಗೆ ಒಂದು 8-10 ಜನ ಅತ್ಯಂತ ಆತ್ಮೀಯರಾದಂಥ ಏಸಾಜಿ ಕಂಕ, ಸಂಭಾಜಿ, ಜಿವಾಮಹಲ್, ಸಿದ್ದಿ ಇಬ್ರಾಹಿಂ ಇಂಥ 10 ಜನ ಪ್ರಮುಖ ಸೇನಾನಿಗಳ ಜೊತೆಗೆ ಶಿವಾಜಿ ಮಹಾರಾಜರು ಪ್ರತಾಪಗಢದಿಂದ ಕೆಳಗಿಳಿದು ಬರ್ತಾರೆ. ಅದೇ ರೀತಿ ಅಫ್ಜಲ್ ಖಾನ್ ಕೂಡ ತಾನಿದ್ದಂಥ ಸ್ಥಳದಿಂದ ಶಿವಾಜಿಯನ್ನು ಭೇಟಿಯಾಗಬೇಕು ಅಂತ ಹೊರಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಅಫ್ಜಲ್ ಖಾನ್ ದಂಗಾಗ್ಬಿಡ್ತಾನೆ. ಏನಪ್ಪ, ಒಬ್ಬ ಸಾಮಾನ್ಯ ಏನು ಲೂಟಿಕೋರ, ಇವನ ಹತ್ರ ಇಷ್ಟೆಲ್ಲ ಐಶ್ವರ್ಯ ಇದೆಯಾ ಅಂತ. ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ಸ್ವಾಗತಕ್ಕೆ ಅಂತ ಅವರ ಕಡೆಯಿಂದಲೇ ಬಂದಿರುವಂತ ಚಿನ್ನ, ಬೆಳ್ಳಿ, ಮುತ್ತು ರತ್ನದ ವ್ಯಾಪಾರಿಗಳ ಹತ್ರ ಅದೆಲ್ಲವನ್ನು ಖರೀದಿ ಮಾಡಿ ಆ ಶಾಮಿಯಾನವನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡಿ ಅಫ್ಜಲ್ ಖಾನ್ ಆಶ್ಚರ್ಯ ತುಂಬ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ನೋಡ್ತಾ ಇದ್ದಂತನೇ ಬಂದ ಅಂತ ಒಬ್ಬ ಬಹಳ ಖಡ್ಗವೀರ ಇದ್ದ ಅಫ್ಜಲ್ ಖಾನ್ ಕಡೆಗೆ, ಅವನ ಜೊತೆಗೆ ಬರ್ತಾ ಇದ್ದ. ಒಂದು ಕಡೆಗೆ ಶಿವಾಜಿ ಮಹಾರಾಜರು ಹತ್ರ ಶಾಮಿಯಾನದ ಒಳಗೆ ಬಂದಿದ್ದಾರೆ, ಇನ್ನೊಂದು ಕಡೆಯಿಂದ ಅಫ್ಜಲ್ ಖಾನ್ ಪ್ರವೇಶ ಪಡಿತಾ ಇದ್ದಾರೆ. ಅವನನ್ನು ನೋಡಿದ ತಕ್ಷಣನೇ ಶಿವಾಜಿ ಗೊತ್ತಾಗತ್ತೆ. ಮತ್ತೆ ಗೋಪಿನಾಥ್ ಪಂತ್ರನ್ನು ಕರೆಸ್ತಾರೆ. ಅಲ್ಲಿದಾನಲ್ಲ ಆ ಬಂದ, ಅವನನ್ನು ವಾಪಸ್ ಕಳಿಸ್ಬೇಕು, ಯಾಕೆಂದ್ರೆ ನನಗೆ ಭಯ ಆಗ್ತಾ ಇದೆ ಅಂತ. ಅದನ್ನ ನೋಡ್ಕೊಂಡು ಅಫ್ಜಲ್ ಖಾನ್ ನಕ್ಕು ಬಿಡ್ತಾನಂತೆ, ಇಷ್ಟು ಪುಕ್ಕಲ್ನ ಇವನು ಅಂತ. ಹಚ್ಚ ಅಂತ ಎಲ್ಲರನ್ನೂ ಕೂಡ ದೂರ ಕಳಿಸ್ತಾನೆ. ಅಫ್ಜಲ್ ಖಾನ್ ತಾನು ಒಬ್ಬನೇ ಹೊರಡ್ತಾನೆ. ಒಂದು ಕಡೆಯಿಂದ ಶಿವಾಜಿ ಮಹಾರಾಜರು, ಇನ್ನೊಂದು ಕಡೆಯಿಂದ ಅಫ್ಜಲ್ ಖಾನ್, ಇಬ್ರು ಕೂಡ ಪರಸ್ಪರ ಹತ್ರ ಬರ್ತಾರೆ. ಬರೋ ಹೊತ್ತಿಗೆನೆ ಏನೇನು ಸಿದ್ಧತೆಗಳು ಬೇಕೋ ಅದೆಲ್ಲವನ್ನೂ ಕೂಡ ಶಿವಾಜಿ ಮಹಾರಾಜರು ಮಾಡ್ಕೊಂಡಿದ್ರು. ತಾನು ಕವಚವನ್ನು ಹಾಕೊಂಡಿದ್ರು, ಶಿರಸ್ತ್ರಾಣವನ್ನು ಹಾಕೊಂಡಿದ್ರು, ಭವಾನಿ ಖಡ್ಗವನ್ನು ಜೊತೆಲಿ ಇಟ್ಕೊಂಡಿದ್ರು, ಕೈಗೆ ವ್ಯಾಘ್ರ ನಖವನ್ನು ಹಾಕೊಂಡಿದ್ರು. ಅಫ್ಜಲ್ ಖಾನ್ ಕೂಡ ಹಾಗೆ ಮಾಡ್ಕೊಂಡಿದ್ದ. ಅವನು ಕೂಡ ಗುಪ್ತವಾಗಿ ತಂದು ಚಾಕುವನ್ನ ಇಟ್ಕೊಂಡಿದ್ದ. ಇಬ್ರು ಪರಸ್ಪರ ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆದ್ರೆ 7 ಅಡಿ ಎತ್ತರದ ಅಫ್ಜಲ್ ಖಾನ್, ಕುಳ್ಳ ಶಿವಾಜಿ. ಅಫ್ಜಲ್ ಖಾನಿಗೆ ಎದೆ ಮಟ್ಟಕ್ಕೆ ಶಿವಾಜಿ ಬರ್ತಾ ಇದ್ರಂತೆ. ಆಗ ನೋಡಿದ ತಕ್ಷಣನೇ ಅಫ್ಜಲ್ ಖಾನಿಗೆ ಮೈಯೆಲ್ಲ ಉರಿದು ಹೋಗ್ಬಿಡತ್ತೆ. ಬಾಯಿ ಬಂದಂಗೆ ಬೈಲಿಕ್ಕೆ ಶುರು ಮಾಡ್ತಾರಂತೆ. ಒಬ್ಬ ಶರಣಾಗತಿಯನ್ನು ಬಯಸುವಂತವನು ಹೀಗ ಬರೋದು ಅಂತೆಲ್ಲ ಬೈತಾರೆ. ಶಿವಾಜಿ ಮಹಾರಾಜರು ಹೇಳ್ತಾರೆ, ಶರಣಾಗತಿಗೆ ಬಂದಂತವನು ಹೇಗಿರ್ಬೇಕು ಅಂತ ನನಗೆ ಗೊತ್ತಿದೆ, ಒಬ್ಬ ಮೋಸಗಾರನ ಹೇಗೆ ಎದುರಿಸ್ಬೇಕು ಅಂತ ಗೊತ್ತಿದೆ, ಅದಕ್ಕಾಗಿ ಸಿದ್ಧನಾಗಿ ಬಂದಿದ್ದೀನಿ ಅಂತ. ಆಯ್ತು, ಹಿಂದೆಲ್ಲ ಆಗಿದ್ದನ್ನ ಮರೆತು ಬೇಡಂತೆ, ಸಂಧಾನಕ್ಕೆ ಬಂದಿದ್ದೀವಿ, ಬಾ ನನ್ನನ್ನು ತಬ್ಕೊಂಡು ಶರಣಾಗತನಾಗ ನನಗೆ ಅಂತ ರಾಕ್ಷಸ ಅಫ್ಜಲ್ ಖಾನ್ 2 ಕೈಗಳನ್ನು ಅಗಲಿಸಿ ಬಾ ನನ್ನ ತಬ್ಕೋ ಅಂತ ಹೇಳ್ತಾನೆ. ಹೋಗಿ ಶಿವಾಜಿಯನ್ನು, ಇವನೇ 10 ಹೆಜ್ಜೆ ಮುಂದಕ್ಕೆ ಹೋಗಿ ಶಿವಾಜಿಯನ್ನ ಬರಸೆಳೆದು ತಬ್ಕೋತಾನೆ. ಎದೆಮಟ್ಟಕ್ಕೆ ಮಾತ್ರ ಬರುವಂತ ಶಿವಾಜಿಯ ಎತ್ತರ, ಅಷ್ಟೇ ಎತ್ತರ ಇದ್ರು ಶಿವಾಜಿ. ಶಿವಾಜಿಯನ್ನ ಜೋರಾಗಿ ತಬ್ಕೊಂಡು 2 ಕೈಗಳಿಂದ ಅಫ್ಜಲ್ ಖಾನ್ ಬಲವಾಗಿ ಅದನ್ನು ಹಿಡಿತಾನೆ. ಅಷ್ಟೇ ಅಲ್ಲ, ಎಡಗೈಯಿಂದ ಇನ್ನೂ ಜೋರಾಗಿ ಅದನ್ನು ಹಿಡಿತಾ ಶಿವಾಜಿಯ ಕತ್ತನ್ನ ಬಲಗೈಯಿಂದ ಒಂದು ಚಾಕುವನ್ನು ತಗೊಂಡು ಶಿವಾಜಿಯ ಬೆನ್ನಿಗೆ ಇರಿತಾನೆ. ಕರೆಕ್ಟ್ ಅಂತ ಶಬ್ದ ಬರುತ್ತೆ. ನೋಡ್ತಾ ಇದ್ದಂತನೇ ಇಡೀ ಶಾಮಿಯಾನದಲ್ಲಿ ಅಯ್ಯೋ ಮೋಸ ಆಯ್ತು, ದಗ ಆಯ್ತು ಅಂತ ಕಿರಿಚಾಟ ಕೇಳಲಿಕ್ಕೆ ಶುರು ಆಗುತ್ತೆ. ಎಲ್ರಿಗೂ ಏನು ಆಯ್ತು ಅಂತ ನೋಡ್ತಾ ಇದ್ದಂತನೇ ಜೋರಾಗಿ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಎಲ್ಲರೂ ಅನ್ಕೊಂಡ್ರು ಶಿವಾಜಿ ಕತೆ ಮುಗೀತು ಅಂತ. ಆದ್ರೆ ಶಿವಾಜಿ ಮಹಾರಾಜರು ವ್ಯಾಘ್ರ ನಖವನ್ನ ಧರಿಸ್ಕೊಂಡಿದ್ರು. ಯಾವಾಗ ಅಫ್ಜಲ್ ಖಾನ್ ಎಡಗೈಯಿಂದ ಶಿವಾಜಿಯ ಕತ್ತನ್ನ ಹಿಡಿದು ಹಿಸುಕ್ತಾ ಬೆನ್ನಿಗೆ ಚಾಕು ಹಾಕುವಂತ ಪ್ರಯತ್ನ ಮಾಡಿದ್ನೋ, ಅದೇ ಹೊತ್ತಿಗೆ ವ್ಯಾಘ್ರ ನಖದಿಂದ ಅಫ್ಜಲ್ ಖಾನ್ನ ಹೊಟ್ಟೆಗೆ ಶಿವಾಜಿ ಮಹಾರಾಜರು 3-4 ಸಾರಿ ತಿವಿದು ಇಡೀ ಹೊಟ್ಟೆಯನ್ನ ಬಗೆದು ಬಿಡ್ತಾರೆ. ಆಧುನಿಕ ನರಸಿಂಹ ಅಂತ ಹೇಳ್ಬೋದು ಆ ರೀತಿಯಲ್ಲಿ. ಅಷ್ಟೇ ಅಲ್ಲ, ತಾನು ಈ ಕವಚವನ್ನು ಧರಿಸಿದ್ರಿಂದಾಗಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಚಾಕುವಿಂದ ಚುಚ್ಚಿದ್ರು ಕೂಡ ಯಾವುದೇ ನೋವಾಗಿಲ್ಲ. ಬದಲಾಗಿ ಅಫ್ಜಲ್ ಖಾನಿಗೆ ಕಿರ್ಚಾಡುವಂತ ಸನ್ನಿವೇಶ, ಅಯ್ಯೋ ನನ್ನ ಜೀವನೇ ಹೋಯ್ತು, ದಗ ಆಯ್ತು, ಮೋಸ ಆಯ್ತು ಅಂತ ಹೇಳ್ತಾ ಶಿವಾಜಿಯನ್ನ ತಳ್ತಾನೆ ದೂರಕ್ಕೆ.
ಅಷ್ಟೇ ಅಲ್ಲ, ನೋಡಿದ್ರೆ ಹೊಟ್ಟೆಯಿಂದ ಕರುಳು ಹೊರಗೆ ಬೀಳ್ತಾ ಇತ್ತಂತೆ. ಅವನು ಎಂಥ ರಾಕ್ಷಸ ಸ್ವಭಾವದವರಿದ್ದ ಅಂದ್ರೆ, ತನ್ನ ಹೊಟ್ಟೆಯಿಂದ ಕರುಳು ಹೊರಗೆ ಬರ್ತಾ ಇದ್ರೆ ಅದನ್ನು ವಾಪಸ್ ಒಳಗೆ ತುಂಬಿಕೊಳ್ತಾ ಓಡ್ತಾ ಇದ್ದಾನೆ. ರಕ್ಷಿಸಿ, ಏನಾದ್ರು ಮಾಡಿ ಶಿವಾಜಿನ ಸಾಯಿಸಿ ಅಂತ ತನ್ನ ಜೊತೆಗಾರರಿಗೆ ಹೇಳ್ತಾ ಇದ್ದಾನೆ. ಆದ್ರೆ ಅಷ್ಟೊತ್ತಿಗೆ ಶಿವಾಜಿ ಮಹಾರಾಜರು ಒಂದೇ ನೆಗೆತ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಹತ್ರ ಜಿಗಿತಾರೆ. ಅಫ್ಜಲ್ ಖಾನ್ ತಲೆಯನ್ನ ಕತ್ತರಿಸ್ತಾರೆ. ಎದುರಿಗೆ ಬಂದ ಅಥವಾ ಇನ್ನೆಲ್ಲರನ್ನೂ ಕೂಡ, ಈ ಕಡೆ ಇದ್ದಂತ ಜಿಯಾ ಮಹಲ್ ಇಂಥವರೆಲ್ಲರೂ ಕೂಡ ಹೋಗಿ ಅವರ 10 ಜನರನ್ನ ಸಾಯಿಸ್ತಾರೆ. ಅಷ್ಟೇ ಅಲ್ಲ, ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ತಲೆಯನ್ನ ಕತ್ತರಿಸಿ ಆ ರುಂಡ ಭಾಗವನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರತಾಪಗಢದ ಕಡೆಗೆ ಧಾವಿಸ್ತಾರೆ, ಓಡ್ತಾರೆ. 10ಕ್ಕೆ 10 ಜನ ಅಫ್ಜಲ್ ಖಾನ್ನ ಸೈನಿಕರು ಜೊತೆಗಿದ್ದಂಥವ್ರು ಅವರು ಸತ್ತು ಹೋಗ್ತಾರೆ. ಶಿವಾಜಿ ಜೊತೆಗೆ ಬಂದಿರುವಂತ 10ಕ್ಕೆ 10 ಜನರಲ್ಲಿ ಒಬ್ಬರಿಗೂ ಏನೂ ಆಗಲ್ಲ. ಬದಲಾಗಿ ಇಡೀ ಅಫ್ಜಲ್ ಖಾನನ 10 ಮತ್ತು ಅಫ್ಜಲ್ ಖಾನ್ ಎಲ್ಲರೂ ಕೂಡ ವಿಧಿವಶರಾಗ್ತಾರೆ, ಸತ್ತು ಹೋಗ್ತಾರೆ. ತಲೆಯನ್ನ ಕತ್ತರಿಸಿ ತಂದಂತ ಅಫ್ಜಲ್ ಖಾನನ ತಲೆಯನ್ನು ಕತ್ತರಿಸಿ ಹಿಡ್ಕೊಂಡು ಶಿವಾಜಿ ಮಹಾರಾಜರು ಮೇಲಕ್ಕೆ ಹೋಗ್ತಾರೆ. ಪ್ರತಾಪಗಢದಲ್ಲಿ ಸೂಚನೆ ಇರುತ್ತಲ್ಲ, ಮೊದಲನೇ ನಿಶ್ಚಯ ಆಗಿತ್ತಲ್ಲ, ಹಿಂದಿನ ರಾತ್ರಿ ಹೊತ್ತಿಗೆನೇ ಮೇಲೆ ಹೋಗಿ 3 ಸಾರಿ ನಾವು ತೋಪನ್ನು ಸಿಡಿಸ್ತೀವಿ. ಆ ಸದ್ದನ್ನು ಕೇಳಿದ ತಕ್ಷಣನೇ ತಾನಾಜಿ ಮಾಲ್ಸರೆ ಮತ್ತು ಉಳಿದಂತರೆಲ್ಲರೂ ಕೂಡ ಗೆರಿಲ್ಲಾ ಯುದ್ಧದ ಮುಖಾಂತರ ಹೋಗಿ ಇಡೀ ಅಫ್ಜಲ್ ಖಾನ್ನ ಸೈನ್ಯವನ್ನು ಎದುರಿಸಬೇಕು, ಧ್ವಂಸ ಮಾಡಬೇಕು, ಅವರನ್ನ ಎದುರಿಸಬೇಕು ಅಂತ ಸೂಚನೆ ಇತ್ತು. ಮೇಲೆ ಹೋದ ತಕ್ಷಣನೇ 3 ಸಾರಿ ತೋಪಿನ ಸದ್ದು ಕೇಳುತ್ತೆ. ಅದನ್ನು ಕೇಳಿಸ್ಕೊಂಡಂತ ಶಿವಾಜಿಯ ಸೈನಿಕರು ಬೆಟ್ಟದಲ್ಲಿ ಅಡಿಗೆ ಕೂತಿದ್ರಲ್ಲ, 8-10 ಗಂಟೆಯಿಂದ ಕಾಯ್ತಾ ಇದ್ರು ಅವರೆಲ್ಲರೂ ಕೂಡ. ಅವರೆಲ್ಲರೂ ಅಫ್ಜಲ್ ಖಾನ್ನ ಸೈನ್ಯದ ಮೇಲೆ ದಾಳಿ ಮಾಡ್ತಾರೆ. ಅಷ್ಟೊತ್ತಿಗೆ ಅಫ್ಜಲ್ ಖಾನ್ ಸೈನಿಕರಿಗೂ ಇದು ಕೇಳಿಸತ್ತೆ ಈ ಸದ್ದು. ಅವ್ರು ಅನ್ಕೋತಾರೆ ಸಂಧಾನ ಯಶಸ್ವಿಯಾಗಿದೆ ಅಂತ. ಎಲ್ಲರೂ ಕುಡಿದು ಹಾಯಾಗಿ ಮಲ್ಕೊಂಡಿರ್ತಾರೆ. ಯಾರಿಗೂ ಕೂಡ ಈ ತರದ ಸನ್ನಿವೇಶ ಎದುರಾಗತ್ತೆ ಅಂತ ಕಲ್ಪನೆ ಇರಲಿಲ್ಲ. ಯಾರು ಕೂಡ ಯುದ್ಧಕ್ಕೆ ಸಿದ್ಧರಾಗಿಯೂ ಇರಲಿಲ್ಲ. ಶಿವಾಜಿಯ ಕಡೆಗಿದ್ದಂತ ಬೆರಳಿಗೆ ಎಷ್ಟು ಸೈನಿಕರು, ಕೆಲವು ಸೈನಿಕರು, ಸಾವಿರ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಅಫ್ಜಲ್ ಖಾನ್ನ ಸೈನಿಕರನ್ನ ಸಂಹರಿಸ್ತಾರೆ. ಸ್ವತಃ ಅಫ್ಜಲ್ ಖಾನ್ನ 2 ಮಕ್ಕಳು ಕಾಡಲ್ಲಿ ತಪ್ಪಿಸ್ಕೊಂಡು ಓಡ್ ಹೋಗ್ತಾರೆ. ಅಲ್ಲಿಗೆ ಅಫ್ಜಲ್ ಖಾನ್ನ ವಧೆ ಆಗತ್ತೆ. ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ನೋಡುತ್ತೆ. ಹಾಗೆ ನೋಡಿದ್ರೆ ನವೆಂಬರ್ 10 ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ದಿನ. ಸ್ವರಾಜ್ಯಕ್ಕೆ ಎದುರಾದಂತಹ ಒಂದು ಘೋರವಾದಂತ ವಿಪತ್ತನ್ನ ಎದುರಿಸಿ ಗೆದ್ದಂತ ದಿನ ಅದು. ಇವತ್ತಿಗೂ ಪ್ರತಾಪಗಢಕ್ಕೆ ಹೋದ್ರೆ ಅದೆಲ್ಲವೂ ಕೂಡ ನೆನಪಾಗುತ್ತೆ. ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಇಂತಹ ಶೌರ್ಯವನ್ನು ತೋರಿದಂಥವ್ರು. ಸ್ವರಾಜ್ಯಕ್ಕೋಸ್ಕರ ತಾನಷ್ಟೇ ಅಲ್ಲ, ತನ್ನ ಜೊತೆಗಾರರನ್ನು ಅದೇ ರೀತಿಯಲ್ಲಿ ಬೆಳೆಸಿದಂಥವ್ರು. ಒಂದು ಕಾಲಘಟ್ಟದಲ್ಲಿ ಭಾರತವನ್ನಾಗಿ ಉಳಿಸಿದಂಥವ್ರು ಶಿವಾಜಿ ಮಹಾರಾಜರು. ಇಂತಹ ಹಲವು ಘಟನೆಗಳನ್ನ ಶಿವಾಜಿ ಮಹಾರಾಜರ ಜೀವನದಲ್ಲಿ ನಾವು ನೋಡಬಹುದು. ಬಹುಶಃ ಇನ್ನೊಂದು ವಾರದಲ್ಲಿ ಶಿವಾಜಿ ಮಹಾರಾಜರ ಇನ್ನೊಂದಷ್ಟು ಘಟನೆಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇವತ್ತು ಈಗಾಗಲೇ 5 ನಿಮಿಷ ಹೆಚ್ಚಿಗೆ ಆಗಿರೋದ್ರಿಂದ ಇವತ್ತಿನ ಸತ್ಸಂಗದ ವಿಷಯಕ್ಕೆ ಪೂರ್ಣ ವಿರಾಮ ಇಡೋಣಂತೆ ಅಥವಾ ಅಲ್ಪ ವಿರಾಮ ಇಡೋಣಂತೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.